ಬರೋಬ್ಬರಿ 4,09,000 ಕೋಟಿ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. ಏನಂತೀರಿ ಸರ್? ಏನಿಲ್ಲ, 1,00,000 ಕೋಟಿ ತಗೊಂಡಿದ್ರೆ 5 ಲಕ್ಷ ಕೋಟಿಗೆ ಮಾಡಬಹುದಾಗಿತ್ತು. 1,00,000 ಕೋಟಿ ಸಾಲ ಮಾಡ್ಕೊಂಡಿದ್ರೆ 5 ಲಕ್ಷದ್ದು ಬಂಡಿಸಬಹುದು. ಪ್ರಯೋಜನ ಏನಿದೆ? ನೀವು ಸಾಲ ಮಾಡಿ ತುಪ್ಪ ತಿನ್ಬೇಕಾಗಿಲ್ಲ. ನಾವು ಜನರ ತಲೆ ಮೇಲೆ ನೀವು ಸಾಲ ಹೊರಿಸುವಂತ ಬಜೆಟ್ ಅನ್ನು ಯಾಕೆ ಮಾಡಬೇಕು? ಎಷ್ಟಿತ್ತೋ ಅಷ್ಟೇ ಮಾಡಿ. ಇಷ್ಟು ಮಾಡಿದ್ರು ಕೂಡ ಡೆಫಿಸಿಟ್ ಬಜೆಟ್ ಕೊಟ್ಟಿದ್ದೀರಿ, ಕೋತಾ ಬಜೆಟ್ ಅನ್ನೇ ಕೊಟ್ಟಿದ್ದೀರಿ ನೀವು ಅಲ್ವಾ? ಆದ್ರಿಂದಾಗಿ ಇಲ್ಲಿ ಜನರ ತಲೆಯ ಮೇಲೆ ಟೋಪಿ ಹಾಕ್ತಕ್ಕಂಥ ಕೆಲಸ ಮಾಡಿದ್ದೀರಿ, ಅವರಿಗೆ ನಾಮ ಎಳೆಯಂತ ಕೆಲಸ ಮಾಡಿದ್ದೀರಿ. ಇದರಿಂದ ಏನೂ ಕೂಡ ಪ್ರಯೋಜನ ಆಗೋದಿಲ್ಲ. ನೀವು ಡೆವಲಪ್ಮೆಂಟ್ ಅನ್ನೋದು ಮರೀಚಿಕೆ ಆಗಿದೆ. ಅದಾದ ನಂತರ ಕೇವಲ ಮೈನಾರಿಟಿ ಅಂತ ಹೇಳಿ ಅವರನ್ನ ಓಲೈಕೆ ಮಾಡುವಂತ ಇದನ್ನು ಮಾಡಿದ್ದೀರಿ. ಸಾವಿರಾರು ಕೋಟಿ ರೂಪಾಯಿಗಳನ್ನು ಅವರಿದಕ್ಕಿಟ್ಟಿದ್ದೀರಿ ಹೊರತು ಬೇರೆಯವರಿಗೆ ಏನೂ ಸಿಕ್ಕಿಲ್ಲ ಅಂತಕ್ಕಂಥದ್ದು ನೇರವಾಗಿ ಗೊತ್ತಾಗ್ತದೆ. ಬೆಂಗಳೂರು ಅಭಿವೃದ್ಧಿಗೆ ಸರ್ ಹತ್ರ 1,00,000 ಕೋಟಿ 92,000 ಕೋಟಿ ಕೊಟ್ಟಿದ್ದಾರೆ. ಅದು ಅನುಕೂಲ ಆಗುತ್ತೆ ಬೆಂಗಳೂರು? ಅಲ್ಲಲ್ಲ, ಕೊಟ್ಟಿದ್ದನ್ನು ನೋಡಿ, ಇಟ್ಟಿದ್ದೆಷ್ಟು ಅಲ್ಲ ಕೊಟ್ಟಿದ್ದೆಷ್ಟು ಅನ್ನೋದು ಪ್ರಶ್ನೆ. ಇಂದಿನಿಂದಲೂ ಕೂಡ ಇಟ್ಟಿದ್ದೀನಿ ಅಂತಾರೆ ಹೊರತು ಕೊಟ್ಟಿದ್ದಿಲ್ವೇ ಇಲ್ಲ. ಅದೇ ರೀತಿ ಮೊದಲಿಂದನೂ ನಡೆದಿದೆ. ಇದಿಷ್ಟು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು. ಕ್ಯಾಮರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.